ತಂದಾನೇ ನನಿತಾನ. ಮಾವು ನಮ್ಮ ರಾಜ್ಯದ ಪ್ರಮುಖ ತೋಟಗಾರಿಕೆ ಬೆಳೆ. ಈಗ ರಾಜ್ಯದೆಲ್ಲೆಡೆ ಮಾವು ಕಾಯಿ ಕಚ್ಚುತ್ತಿದ್ದು ವಿವಿಧ ಹಂತಗಳಲ್ಲಿವೆ. ಈ ಸಮಯದಲ್ಲಿ ಮಾವಿನ ಬೆಳೆಗೆ ಹಲವು ರೀತಿಯ ಕೀಟಗಳು ಬಾಧಿಸುವ ಸಂಭವವಿರುವುದರಿಂದ ರೈತ ಬಾಂಧವರು ಹೆಚ್ಚಿನ ಮುತುವರ್ಜಿ ವಹಿಸಿ ತಜ್ಞರ ಮಾರ್ಗದರ್ಶನದಲ್ಲಿ ಸೂಕ್ತ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಅನುಸರಿಸಬೇಕು ಎನ್ನುತ್ತಾರೆ ವಿಜ್ಞಾನಿಗಳು. ನಮ್ಮ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ನಾನು ಹಿಂದಿನ 2 ವಾರದಿಂದ ಶಿವಮೊಗ್ಗ, ಕೋಲಾರ, ಶ್ರೀನಿವಾಸಪುರ, ಬೆಂಗಳೂರು ಸುತ್ತಮುತ್ತ, ತುಮಕೂರು ಈ ಕಡೆ ಎಲ್ಲ ಸರ್ವೆ ಮಾಡಿದ್ದೀನಿ. ಈ ಮಾವು ಬೆಳೆಯಲ್ಲಿ ಶೇಕಡ 50% ಅಷ್ಟು ಕಾಯಿ ಎಲ್ಲ ಕಡೆಯೂ ಕಚ್ಚಿದೆ. ಈ ವರ್ಷ ನಮಗೆ ಒಳ್ಳೆಯ ಫಸಲು ಬರಬಹುದು. ಆದರೆ ರೈತರು ಇದನ್ನು ಕ್ವಾಲಿಟಿ ಮೇಂಟೈನ್ ಮಾಡ್ಕೊಂಡು ಹೋದರೆ ಮಾರ್ಕೆಟು ಬೆಲೆನೂ ಇರುತ್ತದೆ. ಆಮೇಲೆ ಇದು ಹೊರಗಡೆ ರಫ್ತು ಮಾಡಲಿಕ್ಕೂ ಅನುಕೂಲ ಇರುತ್ತದೆ. ಈಗ ಎಲ್ಲ ಕಡೆಯೂ ಆ ಹೂವಿನ ಸೀಸನು ಆಗಿದೆ. ಕೆಲವು ಕಡೆ ಬರೀ ನೀಲಂ ವೆರೈಟಿ, ಲೈಟ್ ವೆರೈಟಿಯಲ್ಲಿ ಸ್ವಲ್ಪ ಹೂ ಕಂಡು ಬರ್ತಾಯಿದೆ. ಅದು ಮುಗಿತಾ ಬಂತು. ಕಾಯಿ ಎಲ್ಲ ಕಡೆಯೂ ಕಚ್ಚಿದೆ. ಈಗ ಏನು ಕೀಟಗಳು ಈಗ ಬರಬಹುದು, ಅದಕ್ಕೆ ಯಾವ ರೀತಿ ನಿಯಂತ್ರಣ, ಅದ್ರ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ ನಾನು. ಮೊದಲನಾಗಿ ಈ ಜಿಗಿ ಹುಳ. ಈಗ ಜಿಗಿ ಹುಳ ಇಮ್ಡಾಕ್ಲೋಪ್ರಿಡ್ ಕೊಟ್ಟು ಕಂಟ್ರೋಲ್ ಮಾಡಿರೋ ಕಡೆ ಜಿಗಿ ಹುಳದ ಬಾಧೆ ಇರೋದೇ ಇಲ್ಲ. ಆದರೆ ಕೆಲವು ಕಡೆ ಕೆಲವರು ಸರಿಯಾಗಿ ಸ್ಪ್ರೇ ಕೊಟ್ಟಿಲ್ಲ, ಕೆಲವರು ಕರೆಕ್ಟಾಗಿ ಇರೋ ಔಷಧನೂ ಕೊಟ್ಟಿಲ್ಲ. ಅದರಿಂದ ಕೆಲವು ಕಡೆ ಇದು ಸುದ್ದಿ ಬರ್ತಾಯಿದೆ ನನಗೆ, ಜಿಗಿ ಹುಳ ಬರ್ತಾಯಿದೆ ಅಂತ. ಈಗ ಜಿಗಿ ಹುಳ ಕಾಯಿ ಕಚ್ಚಿದ ಮೇಲೆ ಬಂದರೆ ಇದ್ರ ಮೇಲೆ ಈ ಮಂಗು ಬಂದುಬಿಡ್ತದೆ ಕಾಯಿ ಮೇಲೆ. ಆಮೇಲೆ ಕ್ವಾಲಿಟಿನೂ ಕಡಿಮೆ ಆಗುತ್ತೆ. ಈ ಜಿಗಿ ಹುಳ ಜೊತೆಯಲ್ಲಿ ಈಗ ಈ ಸಣ್ಣ ಕೀಟ ಥ್ರಿಪ್ಸು ಕಂಡು ಬರ್ತಾಯಿದೆ. ನಾವು ಇದು 2 ಜಿಗಿ ಹುಳನೂ ಮತ್ತು ಥ್ರಿಪ್ಸನ್ನು ಕಂಟ್ರೋಲ್ ಮಾಡಲಿಕ್ಕೆ ನೀವು ಅಸಿಫೇಟ್ದು ಒಂದು ಸ್ಪ್ರೇ ಈಗ ಕೊಡಬೇಕು. ಅಸಿಫೇಟು 1.5 ಗ್ರಾಮು 1 ಲೀಟರ್ ನೀರಿನಲ್ಲಿ ಬೆರೆಸಬೇಕು. ಅದರ ಜೊತೆಯಲ್ಲಿ ನೀವು ಸ್ಟಿಕ್ಕರು ಕೊಡಬೇಕು. 0.5 ml ಸ್ಟಿಕ್ಕರ್ ಅಂದರೆ ಯಾವುದಾದ್ರೂ ನ್ಯೂಟ್ರಲ್ pH ಸೋಪು ಅಂಗಡಿಯಲ್ಲಿ ಕೇಳಿ ಅದನ್ನು ಪಡೆದು ಅದು ಕೊಡ್ಬೋದು. ಆಮೇಲೆ ಕೆಲವು ಕಡೆ ಈ ಥ್ರಿಪ್ಸ್ ಜೊತೆಯಲ್ಲಿ ಸ್ವಲ್ಪ ಈ ಆಂಥ್ರಾಕ್ನೋಸ್ ರೋಗನೂ ಬರೋಕ್ಕೆ ಸಾಧ್ಯ ಉಂಟು. ನೀರಾವರಿ ಹೆಚ್ಚು ಕೊಡೋ ಕಡೆ ಅಕಸ್ಮಾತ್ ಸ್ವಲ್ಪ ಮಳೆ ಬಿದ್ದರೆ ಈ ಆಂಥ್ರಾಕ್ನೋಸ್ ರೋಗ ಇದ್ದರೆ ಈ ಅಸಿಫೇಟ್ ಜೊತೆಯಲ್ಲಿ ನೀವು 1 ಗ್ರಾಮ್ ಕಾರ್ಬನ್ಡೈಸಮು ಮಿಕ್ಸ್ ಮಾಡಿ ಕೊಡ್ಬೋದು. ಈಗ ನಾನು ಮೊನ್ನೆ ಕೋಲಾರ ಕಡೆಯೆಲ್ಲ ಸರ್ವೆ ಮಾಡುವಾಗ ಒಂದು ಹೊಸ ಸಮಸ್ಯೆ ನೋಡಿದೆ. ಅದು ನುಸಿಯ ಬಾಧೆ. ಇದು ಸಾಧಾರಣವಾಗಿ ಸೀರಿಯಸ್ ಇಲ್ಲ, ಇದು ನಾವು ಮೈನರ್ ಪೆಸ್ಟ್ ಅಂತೀವಿ. ಆದರೆ ಈ ವರ್ಷ ಕೆಲವು ಕಡೆ ಹೆಚ್ಚು ಬಂದಿದೆ. ಇದದು ಲಕ್ಷಣ ಏನೆಂದರೆ ಈ ಚಿಗುರು ಎಲೆಗಳೆಲ್ಲ ಒಣಗುತ್ತೆ. ಒಣಗಿದ ಮೇಲೇನೂ ಅದು ಹಳದಿ ಬಣ್ಣ ಆಗಲ್ಲ, ಒಂಥರ ಹಸಿರು ಬಣ್ಣದಲ್ಲೇ ಇರುತ್ತದೆ. ಆದರೆ ಈ ಎಲೆಗಳೆಲ್ಲ ಒಂಥರ ಹಾಡಾಗುತ್ತೆ, ನಮ್ಮದು ಹಪ್ಪಳ ಥರ ಆಗುತ್ತೆ. ಅದು ಕಂಡು ಬಂದರೆ ಹೆಚ್ಚಿದ್ರೆ, ಸ್ವಲ್ಪ ಕಡಿಮೆ ಇದ್ದರೆ ನೀವೇನು ಮಾಡಬೇಕಾಗಿಲ್ಲ. ಸ್ವಲ್ಪ ಹೆಚ್ಚು ಕಂಡು ಬಂದರೆ ಖಂಡಿತ ಇದು ಈ ಫಸಲನ್ನು ಎಫೆಕ್ಟ್ ಮಾಡುತ್ತೆ. ಅದಕ್ಕೆ ಡೈಕೋಫಾಲ್ ಎಂಬಿಟ್ಟು ಒಂದು ಔಷಧಿ ಇದೆ. ಡೈಕೋಫಾಲು 2.5 ml 1 ಲೀಟರ್ ನೀರಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಪ್ರೇ ಕೊಡಬೇಕು. ಸ್ಪ್ರೇ ಕೊಡುವಾಗ ಒಂದು ಗಮನ ಇಟ್ಕೋಬೇಕು, ಈ ಸ್ಪ್ರೇ ಎಲೆ ಕೆಳಗಡೆ ಬೀಳಬೇಕು, ಅದು ಭಾಳ ಮುಖ್ಯವಂಥದ್ದು. ಇದಾದಮೇಲೆ ಈಗ ನಿಮಗೆ ಈ ಹಣ್ಣುಗಳು ಈ ನಿಂಬೆ ಗಾತ್ರ ಸೈಜಲ್ಲಿ
ಈ ವಾಟಕೊರಕ ಹುಳ ಬಂದು ಮೊಟ್ಟೆ ಇಡುತ್ತದೆ. ಸೊ ಈ ಎಲ್ಲ ಕಡೆಯೂ ಈ ಸೈಜ್ ಇಲ್ಲದ್ರೆ ಇದಕ್ಕಿಂತ ಹೆಚ್ಚು, ಇಲ್ಲದ್ರೆ ಗೋಲಿ ಸೈಜ್ ಹೆಚ್ಚು ಆಗಿದೆ. ಆವಾಗ ನೀವು ಈ ಅಸಿಫೇಟ್ ಕೊಟ್ರೇನೋ ಇದನ್ನು ನಿಯಂತ್ರಣ ಮಾಡ್ಬೋದು. ಇಲ್ಲದ ಹೋದರೆ ಈಗ ನಿಮಗೆ ಜಿಗಿ ಹುಳ ಇಲ್ಲ, ಥ್ರಿಪ್ಸು ಇಲ್ಲದ ಇದ್ದರೆ ಅಸಿಫೇಟು ಕೊಡಬೇಕಾಗಿಲ್ಲ. ಅದಕ್ಕೆ ಬದಲು ಡೆಕಾಮೆಥ್ರನು 1 ml 1 ಲೀಟ್ರ್ ನೀರಿನಲ್ಲಿ ಮಿಕ್ಸ್ ಮಾಡಿ ಕೊಡಬೇಕು. ಅದು ಕಾಯಿ ಇಲ್ಲದ ಮರಕ್ಕೆ ಕೊಡಬೇಕಾಗಿಲ್ಲ. ಇದು ಮುಖ್ಯವಾಗಿ ಇದು ಕಾಯಿ ಮೇಲೆ ಖಂಡಿತ ಬೀಳಬೇಕು. ಅಂದರೆ ಈ ಮೊಟ್ಟೆಯಿಂದ ಈ ಮರಿ ಹುಟ್ಟಿ ಕೊರೆದು ಒಳಗಡೆ ಹೋಗಬಾರ್ದು. ಅದು ಈ ಟೈಮಲ್ಲಿ ನೀವು ಕೊಟ್ಟರೆ ನಿಮಗೆ ಖಂಡಿತ 99% 100% ಕಂಟ್ರೋಲ್ ಬಂದೇ ಬರ್ತದೆ. ಆಮೇಲೆ ಕಾಯಿ ಉದುರೋದು ನಿಲ್ಲಿಸ್ಬಹುದು. ಇದಾದಮೇಲೆ ಮುಖ್ಯವಾಗಿ ಏನು ಮಾಡಬೇಕು ಅಂದರೆ ಕ್ವಾಲಿಟಿ ಮೇಂಟೈನ್ ಮಾಡಬೇಕಾದ್ರೆ ಈ ನಮ್ಮ IAHR ಮ್ಯಾಂಗೋ ಸ್ಪೆಷಲು ನಿಮಗೆಲ್ಲರಿಗೂ ಗೊತ್ತಿದೆ. ಈಗ ಅದು ಏನು ಅಂತ, ಅದೊಂದು ಮೈಕ್ರೋನ್ಯೂಟ್ರಿಯೆಂಟ್ ಸ್ಪೆಷಲು. ಅದು ಖಂಡಿತ ಈಗ ಈ ಟೈಮಲ್ಲಿ ಕೊಡಬೇಕು. 5 ಗ್ರಾಮ್ 1 ಲೀಟ್ರ್ ನೀರಿನಲ್ಲಿ ಕೊಟ್ಟರೆ ನಿಮಗೆ ಈ ಕಾಯಿ ಒಳ್ಳೆಯ ಸೈಜು ಬರ್ತದೆ, ಶೈನಿಂಗು ಬರುತ್ತದೆ, ಉದುರೋದು ನಿಂತು ಹೋಗುತ್ತೆ. ಇದಾದಮೇಲೆ ಈ ಹಣ್ಣಿನ ನೊಣೆದು ಬಾಧೆ ಶುರು ಆಗುತ್ತೆ. ನಾವು ಹಣ್ಣಿನ ನೊಣಕ್ಕೆ ಮೋಹಕ ಬಲೆ ಕಟ್ಟಬೇಕು. ಮೋಹಕ ಬಲೆ ಏನು ಅಂದರೆ, ಮೋಹಕ ಬಲೆ ನಾವು IAHRದು ಮೋಹಕ ಬಲೆನೇ. ನಿಮಗೆ ಮಾರ್ಕೆಟಲ್ಲಿ ಇರುವ ಕಡಿಮೆ ಬೆಲೆಗೆ ಸಿಕ್ಕೋದು IAHR ಮೋಹಕ ಬಲೆ. ಅದು ಒಂದು 25 ರೂಪಾಯಿಗೆ ಒಂದು ಮೋಹಕ ಬಲೆ ಸಿಗುತ್ತೆ. ಅದರಲ್ಲಿ ಲ್ಯೂರು ಸಿಗುತ್ತೆ. ಅದು ಹೆಂಗೆ ಹಾಕಬೇಕು ಅಂತ ನಾವು ಕಳೆದ ವರ್ಷಗಳೆಲ್ಲ ಹೇಳಿದ್ದೀವಿ. ಅದರಲ್ಲಿ ಒಂದು ಬಾಟ್ಲಲ್ಲಿ ಪ್ಲೈವುಡ್ ಮೇಲೆ ಅದು ಫೆರಮೋನ್ ಲ್ಯೂರ್ ಇರ್ತದೆ. ಅದು ಆ ಬಾಟ್ಲನ್ನು ಮರಕ್ಕೆ ಒಂದು ಸೈಡ್ ರೆಂಬೆಗೆ ಕಟ್ಟಬೇಕು. ಕಟ್ಟಿದ ಮೇಲೆ ನೀವು ಒಂದು ಇಂಕ್ ಫಿಲ್ಲರ್ ಮೂಲಕ ಒಂದು 2-3 ತುಟ್ಟು ಡೈಕ್ಲೋರೋಫಾಸ್ ಆ ಪ್ಲೈವುಡ್ ಮೇಲೆ ಹಾಕಬೇಕು. ಆಮೇಲೆ ಇದು ಸ್ವಲ್ಪ ಲೈಟಾಗಿ ಟೈಟಾಗಿ ಕೆಟ್ಟಬೇಕು ಈ ರೆಂಬದ ಮೇಲೆ. ಅಂದರೆ ಈ ಮೋಹಕ ಬಲೆ ಗಾಳಿ ಬಂದರೆ ಅಲ್ಲಾಡಬಾರ್ದು, ಅದೇ ಮುಖ್ಯವಾಗಿದ್ದು. ಇಲ್ಲಾಂದರೆ ನೊಣಗಳು ಅದರಲ್ಲಿ ಹೋಗಿ ಸಾಯೋಕ್ಕೆ ಸ್ವಲ್ಪ ಚಾನ್ಸಸ್ ಕಡಿಮೆನೇ. ಸೊ ಅದಕ್ಕೆ ಕೆಟ್ಬಿಟ್ಟು ಒಂದು ಏಕರ್ಗೆ 8 ಮೋಹಕ ಬಲೆ ಕೆಟ್ಬಿಟ್ರೆ ನಿಮಗೆ 2 ರೀತಿಯೇ ಉಪಯೋಗ ಆಗುತ್ತೆ. ಹಣ್ಣು ನೊಣಗಳನ್ನು ಹಿಡಿಬೋದು, ಇನ್ನೊಂದು ಸಾಯಿಸ್ಬೋದು, ಇನ್ನೊಂದು ಹಣ್ಣು ನೊಣಗಳು ಬರ್ತಾ ಇರೋದು ಗೊತ್ತಾಗುತ್ತೆ. ಅದು ಸಮಸ್ಯೆ ಈಗ ಶುರು ಆಗ್ತಾ ಇರೋದು ಗೊತ್ತಾಗುತ್ತೆ. ಇದು ಈ ನೊಣಗಳು ಬಂದ ಮೇಲೆ ನೀವು ಈ ತೋಟ ಸ್ವಚ್ಛವಾಗಿ ಇಡಬೇಕು. ನಾವು ಸ್ವಚ್ಛವಾಗಿ ಇಡು ಅಂದರೆ ಏನು, ಕೆಳಗಡೆ ಬಿದ್ದಿರೋ ಹಣ್ಣುಗಳು, ಹೊಳೆದು ಹೋಗ್ತಾ ಇರುವ ಹಣ್ಣುಗಳು ಇದೆಲ್ಲ ಕಲೆಕ್ಟ್ ಮಾಡಿ ನೀವೊಂದು ಗುಂಡಿ ಮಾಡಿ, ಒಂದು 2 ಅಡಿ ಗುಂಡಿ ಮಾಡಿ ಅದನ್ನಲ್ಲಿ ಹಾಕ್ಬಿಟ್ಟು ಮಣ್ಣಲ್ಲಿ ಚೆನ್ನಾಗಿ ಮುಚ್ಚಬೇಕು. ಇಲ್ಲದಾದರೆ ಸುತ್ತಾಡಬೇಕು. ಯಾಕಂದರೆ ಈ ಹಣ್ಣಿನ ನೊಣಗಳು ಮೊದಲು ಮೊಟ್ಟೆ ಇಡೋದು ಈ ಬಿದ್ದಿರೋ ಹಣ್ಣಲ್ಲಿ. ಅಲ್ಲಿಂದ ಮೇಲಕ್ಕೆ ಬಂದು ಒಳ್ಳೆ ಕಾಯಿ ಮೇಲೆ ಮೊಟ್ಟೆ ಇಟ್ಟು ಅದನ್ನು ಹಾನಿ ಮಾಡುತ್ತೆ. ಇದು 3ನೇದು ಏನು ಮಾಡಬೇಕಿದ್ರೆ ಹಣ್ಣಿನ ನೊಣಕ್ಕೆ ಬೇಟ್ ಸ್ಪ್ರೇ ಅಂತೀವಿ. ಬೇಟ್ ಸ್ಪ್ರೇ ಅಂದರೆ ಏನು, 1 ಲೀಟರ್ ನೀರಿನಲ್ಲಿ 100 ಗ್ರಾಮ್ ಬೆಲ್ಲ ಚೆನ್ನಾಗಿ ಬೆರೆಸಿ ಒಂದು 2 ml ಡೈಕ್ಲೋರೋಫಾಸ್ ಹಾಕಿಬಿಟ್ಟು ಇದು ಒಂದು ಹಳೆ ಪರಕೆ ತಗೊಂಡು ಒಂದೊಂದು ಕಾಂಡದ ಮೇಲೆ ಅದು ಬಳಿತಾ ಹೋಗಬೇಕು. ಅದು 10 ದಿವಸಕ್ಕೆ ಒಂದು ಸತಿ ಮಾಡಿದ್ರೆ ಸಾಕು. ಇದು ತೋಟ ಸ್ವಚ್ಛವಾಗಿಡೋದು, ಮೋಹಕ ಬಲೆ ಹಾಕೋದು ಮತ್ತು ಈ ಬೇಟ್ ಸ್ಪ್ರೇ ಕೊಡೋದು, ಇಷ್ಟು ನೀವು ಮಾಡಿದರೆ ಈ ಹಣ್ಣಿನ ನೊಣದು ಕಂಪ್ಲೀಟ್ ಕಂಟ್ರೋಲ್ ಸಿಗುತ್ತೆ. ನಿಮಗೆ ಒಂದು 25-40% ಹಣ್ಣುಗಳನ್ನು ಉಳಿಸ್ಬೋದು. ಅದು ಕೆಲವು ಕಡೆ ಒಂದು ಏಕರ್ಗೆ ಒಂದು 10,000 ಹೆಚ್ಚು ಇನ್ಕಮ್ ಬಂದಿರೋದು ನಾವು ನೋಡಿದ್ದೀವಿ ಒಂದು ಏಕರ್ಗೆ. ಸೊ ಅಷ್ಟೊಂದು ಉಪಯೋಗ ಉಂಟು. ಇದು ರಫ್ತು ಮಾಡೋರು ಒಂದು ಸಂಘ ಮಾಡಬೇಕು, ಮಾವಿನ ಬೆಳೆಗಾರ ಸಂಘ ಥರ ಮಾಡಿ ಅದೊಂದು ಹಾಟ್ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಂತೀವಿ ನಾವು. ಅಂದರೆ ನೀರು ಒಂದು 48 ಡಿಗ್ರಿ ಸೆಂಟಿಗ್ರೇಡ್ ಬಿಸಿ ಮಾಡಿಬಿಟ್ಟು ಒಂದು 90 ಮಿನಿಟ್ಟು ಹಣ್ಣು ಅದರಲ್ಲಿ ಹಾಕಿದರೆ
ಅಕಸ್ಮಾತ್ ಏನಾದರೂ ಹಣ್ಣಿನ ನೊಣದು ಮೊಟ್ಟೆ ಈಚೆ ಬರುವ ಮರಿಗಳು ಫಸ್ಟ್ ಇನ್ಸ್ಟಾರ್ ಮೊದಲನೇ ಇನ್ಸ್ಟಾರ್ ಮರಿಗಳಿದೆ ಅದೆಲ್ಲ ಸತ್ತೋಗುತ್ತೆ. ಸತ್ತೋದ್ರೆ ಅದ್ರ ಮೇಲೆ ಏನು ಹಾನಿ ಮಾಡೋಕ್ಕಾಗಲ್ಲ. ಇದು ಈ ಹಣ್ಣಿನ ನೊಣ ಕಾಯಿ ಕೀಳುವಾಗಲೂ ಬಂದು ಮೊಟ್ಟೆ ಇಡ್ತದೆ. ಅದಕ್ಕೆ ಈ ಹಾಟ್ ವಾಟರ್ ಟ್ರೀಟ್ಮೆಂಟು ಇದು IIHR ಅಲ್ಲಿ ನಾವು ಡೆವಲಪ್ ಮಾಡಿದ್ದೀವಿ. ನೀವು ಹೋಗಿ ನೋಡ್ಬೋದು. ಒಂದು ಸಣ್ಣ ಸಣ್ಣ ಗುಂಪು ಮಾಡಿಕೊಂಡು ರೈತರು ಇದನ್ನು ಈ ಟ್ರೀಟ್ಮೆಂಟ್ ಮಾಡ್ಬೋದು. ಇದು ಬಾದಾಮಿ ಥರ ಒಳ್ಳೆಯ ರೇಟ್ ಬರೋ ಫಸಲಿಗೆ ಇದು ಮಾಡಿದರೆ ನಿಮಗೆ ಬೇರೆ ಕಡೆ ಕಳ್ಸೋಕ್ಕೂ ಅನುಕೂಲ ಆಗುತ್ತೆ. ಡೆಲ್ಲಿ, ಟ್ರಿವಾಂಡ್ರಮ್ಮು, ಬಾಂಬೆ, ಮಡ್ರಾಸ್ ಇಂಥ ಜಾಗಕ್ಕೆ ಕಳ್ಸೋಕ್ಕೆ ಅನುಕೂಲ ಆಗುತ್ತೆ. ಸೊ ಈ ರೀತಿ ಇದೆಲ್ಲ ಕ್ರಮೇಣ ಮಾಡ್ಕೊಂಡು ಹೋದರೆ ನಿಮಗೆ ಒಳ್ಳೆಯ ಕ್ವಾಲಿಟಿ ಹಣ್ಣುಗಳು ಖಂಡಿತ ಸಿಗುತ್ತೆ. ಹೀಗೆ ಮಾವಿನ ಬೆಳೆಯ ಬಗ್ಗೆ ಹೆಚ್ಚು ನಿಗಾ ವಹಿಸಿ ಕೀಟ ಹಾಗೂ ರೋಗಗಳನ್ನು ಸಕಾಲದಲ್ಲಿ ಗುರುತಿಸಿ ಸೂಕ್ತ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಕೈಗೊಳ್ಳುವುದರಿಂದ ಗುಣಮಟ್ಟದ ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದು. ಹಣ್ಣು ಮತ್ತು ತರಕಾರಿಗಳನ್ನು ಸಾಕಷ್ಟು ಬೆಳೆಯುವ ನಮ್ಮ ದೇಶದಲ್ಲಿ ಅದರ ಸಮರ್ಪಕ ಬಳಕೆಯಾಗುತ್ತಿಲ್ಲ. ಏಕೆಂದರೆ ಸಂಸ್ಕರಣೆ ಕಾರ್ಯ ಸಾಕಷ್ಟು ಪ್ರಮಾಣದಲ್ಲಿ ನಡೆಯುತ್ತಿಲ್ಲ. ಬೇಸಿಗೆಯಲ್ಲಿ ಪ್ರಮುಖವಾಗಿ ದೊರೆಯುವ ಹಣ್ಣು ಕಲ್ಲಂಗಡಿ. ಈ ಹಣ್ಣನ್ನು ಸೇವಿಸುವ ನಾವೆಲ್ಲ ಅದರ ಮೌಲ್ಯವರ್ಧಿತ ಉತ್ಪನ್ನಗಳತ್ತ ಗಮನ ಹರಿಸಿಲ್ಲ. ಕಲ್ಲಂಗಡಿ ಹಣ್ಣನ್ನು ನೇರವಾಗಿ ಸೇವಿಸುವುದಲ್ಲದೆ ಜ್ಯೂಸ್ ಮತ್ತು ಜಾಮ್ನಂತಹ ಹಲವು ವಿಧದ ಪದಾರ್ಥಗಳನ್ನು ತಯಾರಿಸಬಹುದು. ನಮ್ಮ ಭಾರತ ದೇಶದಲ್ಲಿ ಹಣ್ಣು ಮತ್ತು ತರಕಾರಿಗಳ ಉತ್ಪಾದನೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿದೆ. ಇಡೀ ವಿಶ್ವದಲ್ಲೇ ಇದು 2ನೇ ಸ್ಥಾನದಲ್ಲಿದೆ. ಆದರೆ ಇಲ್ಲಿ ಹೆಚ್ಚಾಗಿ ಸಂಸ್ಕರಣೆ ಎಲ್ಲ ತುಂಬ ಕಡಿಮೆಯಾಗಿ ಮಾಡ್ತಾ ಇದ್ದಾರೆ. ಉತ್ಪಾದನೆ ಅಂತೂ 205 ದಶಲಕ್ಷ ಟನ್ ಅಷ್ಟಿದೆ. ಆದರೆ ಬರೀ 2% ಮಾತ್ರ ಸಂಸ್ಕರಣೆಗೆ ಹೋಗ್ತಾ ಇದೆ. ಅದು ಇಲ್ಲಿ ನಮ್ಮ ಭಾರತದಲ್ಲಿ ಏನಾಗ್ತಿದೆ ಅಂದರೆ ಇದು ಕೊಯ್ಲು ನಂತರದ ನಷ್ಟಗಳೇನಿದೆಯಲ್ಲ ಅದು 35%. ಸೊ ಅದನ್ನು ನಾವು ತಡೆಗಟ್ಟಿಕೊಂಡು ಸಂಸ್ಕರಣೆಯನ್ನು ನಾವು ಜಾಸ್ತಿ ಮಾಡಿಕೊಂಡ್ರೆ ನಮ್ಮ ದೇಶದಲ್ಲಿ ಇರುವಂತಹ ಈ ಆಹಾರಕ್ಕೆ ಸಂಬಂಧಪಟ್ಟಿರುವಂತಹ ನ್ಯೂನತೆಗಳನ್ನ ನಾವು ಸ್ವಲ್ಪ ಮಟ್ಟಿಗೆ ಆದರೂ ತಡೆಗಟ್ಟಬಹುದು. ಸೊ ಈ ಕಲ್ಲಂಗಡಿ ಹಣ್ಣು ಇದು ಒಂದು ತುಂಬ ಪೌಷ್ಟಿಕಾಂಶಯುಕ್ತ ಒಂದು ಹಣ್ಣು. ಈ ತಿರುಳಲ್ಲಿ ಏನಿದೆ ಅಂದರೆ ಮುಖ್ಯವಾಗಿ ಜೀವಸತ್ವಗಳು ಹಾಗೂ ಬಹಳಷ್ಟು ಖನಿಜಾಂಶಗಳಿದೆ. ಜೀವಸತ್ವ ಎ ಅಂದರೆ ವಿಟಮಿನ್ ಎ ಎನ್ನುವ ಅಂಶ ಹೆಚ್ಚಿನ ಪ್ರಮಾಣದಲ್ಲಿದೆ. ಅದ್ರ ಜೊತೆ ವಿಟಮಿನ್ ಸಿ ಅಂದರೆ ಜೀವಸತ್ವ ಸಿಯು ಸಹ ಹೆಚ್ಚಿನ ಪ್ರಮಾಣದಲ್ಲಿದೆ. ಅದೇ ರೀತಿಯಾಗಿ ಇದರಲ್ಲಿ ಈ ತಿರುಳಿರುತ್ತೆ ಅಲ್ಲ, ಕೆಂಪಾಗಿರುವಂತಹ ತಿರುಳಲ್ಲಿ ಲೈಕೋಪಿನ್ ಅನ್ನುವ ಒಂದು ಪಿಗ್ಮೆಂಟ್ ಅಂದರೆ ಒಂದು ಬಣ್ಣದ ಒಂದು ಅಂಶ ಇದೆ. ಈ ಲೈಕೋಪಿನ್ ಅಂಶ ಈ ಕ್ಯಾನ್ಸರ್ ಅಂತಹ ರೋಗಗಳನ್ನ ತಡೆಗಟ್ಟಲಿಕ್ಕೆ ಇದು ಒಂದು ಒಳ್ಳೆಯ ಒಂದು ಪೌಷ್ಟಿಕಾಂಶ ಇದೆ ಲೈಕೋಪಿನ್ ಅನ್ನೋದು. ಅದ್ರ ಜೊತೆ ಇದರಲ್ಲಿ ಪ್ರೋಟೀನ್ಸ್ ಅಂದರೆ ಸಿಟ್ರುಲಿನ್ ಎನ್ನುವ ಒಂದು ಅಮೈನೋ ಆಮ್ಲ ಸಹ ಇದರಲ್ಲಿದೆ. ಅದಕ್ಕೋಸ್ಕರ ಪೌಷ್ಟಿಕಾಂಶಗಳು ಹೆಚ್ಚಾಗಿದೆ. ತೇವಾಂಶ ಇದರಲ್ಲಿ 92% ಇದೆ. ಸಕ್ಕರೆ ಪ್ರಮಾಣ 6%ವರೆಗೂ ಇದೆ. ಸೊ ಆದ್ದರಿಂದ ಇದು ಬೇಸಿಗೆಗೆ ಒಂದು ಒಳ್ಳೆಯ ಒಂದು ಹಣ್ಣಾಗಿದೆ. ಸೊ ಅದಕ್ಕೋಸ್ಕರ ಈ ಹಣ್ಣನ್ನು ಎಷ್ಟು ಬಳಸಿದ್ರೆ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದು. ಈ ಕಲ್ಲಂಗಡಿ ಹಣ್ಣಲ್ಲಿ ಒಂದು ಪ್ರಾಮುಖ್ಯವಾದ ಒಂದು ಅಂಶ ಏನಂದರೆ ಈ ಸಿಪ್ಪೆ ಹಾಗೂ ತಿರುಳಿನ ಮಧ್ಯಭಾಗದಲ್ಲಿ ಬಿಳಿ ಭಾಗ ಇದೆಯಲ್ಲ, ಈ ಬಿಳಿ ಭಾಗ ತುಂಬ ಪೌಷ್ಟಿಕಾಂಶಗಳನ್ನ ಹೊಂದಿರುವಂತಹ ಒಂದು ಭಾಗ. ಈಗ ಈ ತಿರುಳಿಂದ ಇದು ಸಿಪ್ಪೆ ನಾವೆಲ್ಲ ಬಿಸಾಕ್ತೀವಿ, ಇದು ಮಾಡ್ತೀವಿ ಅಂತ ಹಳ್ಳಿಗಳಲ್ಲಿ ಎಲ್ಲ ಹೇಳ್ತಾರೆ, ಮಹಿಳೆಯರು ಹೇಳ್ತಾರೆ. ಹಳ್ಳಿ ಅಷ್ಟೇ ಅಲ್ಲ, ಈಗ ಸಿಟಿನಲ್ಲೂ ಅಷ್ಟೇ, ಯಾರು ಅದನ್ನು ಯೂಸ್ ಮಾಡಲಿಕ್ಕೇ ಹೋಗಲ್ಲ. ಕಟ್ ಮಾಡಿದ ತಕ್ಷಣ ಅದು ಡಸ್ಟ್ಬಿನ್ಗೆ ಹೋಗುತ್ತೆ. ಆದರೆ ಅದರಲ್ಲೂ ಸಹ ನಾವು ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ ಅಂದರೆ ಮೌಲ್ಯವರ್ಧಿತ ಉತ್ಪನ್ನಗಳನ್ನ ಮಾಡಬಹುದು. ಅದೇ ರೀತಿಯಾಗಿ ನಮ್ಮ ಸ್ತ್ರೀ ಶಕ್ತಿ ಮಹಿಳೆಯರು ಆದಾಯೋತ್ಪನ್ನ ಚಟುವಟಿಕೆಯಾಗಿ ತಗೋಬೇಕಂದ್ರೇನು ಇಂತಹ ಕಡಿಮೆ ಖರ್ಚಿನಲ್ಲಿ ಸಿಗುವಂತಹ ಉತ್ಪನ್ನಗಳನ್ನ ಬಳಸಿ ಮಾಡುವಂತಹ ಒಂದು ಸಾಮಗ್ರಿ ಇದು. ಇದಕ್ಕೆ ಉಪ ಉತ್ಪನ್ನಗಳ ಬಳಕೆ ಅಂತ ಹೇಳ್ತೀವಿ, ಬೈ ಪ್ರಾಡಕ್ಟ್ ಯುಟಿಲೈಸೇಷನ್ ಅಂತ. ಉಪ ಉತ್ಪನ್ನಗಳ ಬಳಕೆಯಿಂದನೂ ನಾವು ಮೌಲ್ಯವರ್ಧಿತ ಉತ್ಪನ್ನಗಳನ್ನ ಮಾಡಬಹುದು. ಈಗ ತಿರುಳಲ್ಲಿ ಏನು ಮಾಡ್ಬೋದು, ಈಗ ಸಾಮಾನ್ಯವಾಗಿ ಹಾಗೆ ತಿಂತಾರೆ, ಕಟ್ ಮಾಡಿಬಿಟ್ಟು ಹಾಗೆ ತಿಂತಾರೆ, ಅಥವಾ ಉಪ್ಪು ಹಾಗೂ ಮೆಣಸಿನ ಪುಡಿ ಹಾಕಿ ತಿಂತಾರೆ, ಅಥವಾ ಚಾಟ್ ಮಸಾಲ ಹಾಕಿ ತಿಂತಾರೆ. ಆದರೆ ಇದರಿಂದ ಜ್ಯೂಸ್ ಮಾಡೋ ಅಭ್ಯಾಸ ಅಷ್ಟಿಲ್ಲ.
ತಿರುಳನ್ನು ಮಿಕ್ಸಿನಲ್ಲಿ ಹಾಕಿಬಿಟ್ಟು ಆಮೇಲೆ ಇನ್ನೂ ಸ್ವಲ್ಪ ನೀರು, ಸಕ್ಕರೆ ಹಾಗೂ ನಿಂಬೆಹಣ್ಣು ಬೆರೆಸಿಬಿಟ್ಟು ಇದನ್ನು ಜ್ಯೂಸ್ ಮೂಲಕ ಕೊಡಬಹುದು. ಇದು ಕಲ್ಲಂಗಡಿ ಹಣ್ಣಿನ ಜ್ಯೂಸ್. ತಿರುಳು ಹಾಗೂ ಸಿಪ್ಪೆಯ ಮಧ್ಯದಲ್ಲಿ ಇರುವಂತಹ ಭಾಗವನ್ನು ತಗೊಂಡು ಇದನ್ನು ತುರಿದುಬಿಟ್ಟು ಈ ಕ್ಯಾರೆಟ್ ಹಲ್ವಾ ಮಾಡೋ ಅಭ್ಯಾಸ ಎಲ್ಲರಲ್ಲೂ ಇದೆ. ಕ್ಯಾರೆಟ್ ಹಲ್ವಾ ಮಾಡೋ ಥರನೇ ಈಗ ಈ ತಿರುಳನ್ನು ತುರಿದುಬಿಟ್ಟು ಇದರ ಹಲ್ವಾ ಮಾಡಬಹುದು. ಕಲ್ಲಂಗಡಿ ಹಣ್ಣಿನ ಈ ಸಿಪ್ಪೆಯ ಹಲ್ವನ್ನು ಮಾಡಬಹುದು. ಈ ಪದಾರ್ಥ ಮಾಡೋದು ಹೇಗೆ ಅಂದರೆ, ಈ ಕಲ್ಲಂಗಡಿ ಹಣ್ಣನ್ನು ಕತ್ತರಿಸಬೇಕು, ನಂತರ ಅದರ ತಿರುಳನ್ನು ಬೇರ್ಪಡಿಸಬೇಕು. ಅದೇ ರೀತಿಯಾಗಿ ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯ ಮೇಲೆ ಹಸಿರು ಭಾಗ ಇರುವಂತಹದನ್ನು ಚಾಕು ಅಥವಾ ಪೀಲರಿಂದ ಅದನ್ನು ತೆಗೆಯೋದು. ಅದಾದ ನಂತರ ಅದು 1 ಇಂಚ್ ಪೀಸ್ಗಳನ್ನು ಮಾಡಿ ಕ್ಯಾಂಡಿ ಅಂತಲೂ ಮಾಡಬಹುದು. ಈಗ ಈ ಸಿಪ್ಪೆಯಿಂದ ಕ್ಯಾಂಡಿ ಸಹ ಮಾಡ್ಬೋದು. ಸಕ್ಕರೆ ಪಾಕ ಮಾಡಿಬಿಟ್ಟು ಅದರಲ್ಲಿ 1 ಇಂಚ್ ಗಾತ್ರದ ಪೀಸ್ಗಳನ್ನು ಹಾಕಿಬಿಟ್ಟು ಒಂದು ಅರ್ಧ ಗಂಟೆ ಕಾಲ ಬೇಯಿಸಿ ಅದು ವಾಟರ್ ಮೆಲನ್ ರಿಂಡ್ ಕ್ಯಾಂಡಿ ಅಂತ ಮಾಡಬಹುದು. ಅದೇ ರೀತಿ ಈ ಸಿಪ್ಪೆಯಿಂದ ಹಲ್ವಾ ಸಹ ಮಾಡಬಹುದು. ಇದು ಮಾಡಲಿಕ್ಕೆ ಹಸಿರು ಭಾಗವನ್ನು ತೆಗೆದುಬಿಟ್ಟು ಮಧ್ಯದಲ್ಲಿ ವೈಟ್ ಭಾಗ ಇರುತ್ತಲ್ಲ ಅದನ್ನು ತೆಗೆದುಬಿಟ್ಟು ತಿರುಳು ಮತ್ತು ಸಿಪ್ಪೆಯ ಮಧ್ಯದಲ್ಲಿ ಇರುವಂತಹ ಬಿಳಿ ಭಾಗವನ್ನು ತಗೊಂಡು ಸಣ್ಣಕ್ಕೆ ತುರಿದುಕೊಳ್ಳಬೇಕು. ನಂತರ ಹಾಲು ಕಾಯಿಸಿ ಇಟ್ಟಿರಬೇಕು. ಅದು ತಿರುಳು ಕಾಯಿಸಲಿಕ್ಕೆ ಒಂದು 20 ನಿಮಿಷ ಕಾಯಿಸಲಿಕ್ಕೆ ಇಡಬೇಕು. ಅದಾದ ನಂತರ ಅದಕ್ಕೆ ಕಾಯಿಸಿದ ಹಾಲನ್ನು ಬೆರೆಸಿಬಿಟ್ಟು ಅದು ಸಹ ಕುದಿಸ್ತಾ ಇರಬೇಕು. ಇನ್ನು ಒಂದು 30 ನಿಮಿಷದ ಕಾಲ ಕುದಿಸ್ಬೇಕು. ಸ್ವಲ್ಪ ಗಟ್ಟಿ ಆದ ಮೇಲೆ ಸಕ್ಕರೆ ಹಾಕಬೇಕು. ಅದಕ್ಕೆ ಸಕ್ಕರೆ ಹಾಕಿದ ನಂತರ ಕೊನೆಯಲ್ಲಿ ಒಂದಿಷ್ಟು ಚಿಕ್ಕ ಪಾತ್ರೆ ತಗೊಂಡು ತುಪ್ಪ ಹಾಕಿಬಿಟ್ಟು ಅದಕ್ಕೆ ಏಲಕ್ಕಿ, ಹಾಗೆ ಒಣ ದ್ರಾಕ್ಷಿ, ಗೋಡಂಬಿ, ಇದೆಲ್ಲ ನಿಮ್ಗೆ ಏನು ಬೇಕೋ ಅದನ್ನು ಎಲ್ಲ ಸ್ವೀಟ್ಸ್ಗೆ ಹಾಕುವಂತಹ ಈ ಎಲ್ಲ ಸಾಮಗ್ರಿಗಳನ್ನ ಹಾಕಿ ಸ್ವಲ್ಪ ಹುರಿದ್ಬಿಟ್ಟು ನಂತರ ಈ ಹಲ್ವಾ ಆಗ್ತಾ ಇರುತ್ತಲ್ಲ ಅದಕ್ಕೆ ಹಾಕಿಬಿಟ್ಟು ಆಮೇಲೆ ಆಹಾರ ಬಣ್ಣ ಇರುತ್ತೆ, ಫುಡ್ ಕಲರ್. ಇದಕ್ಕೋಸ್ಕರ ಲೆಮನ್ ಯೆಲ್ಲೋ ಅಥವಾ ಪಿಸ್ತಾ ಗ್ರೀನ್, ಈ 2 ಬಣ್ಣದಲ್ಲಿ ಯಾವುದಾದ್ರೂ ಒಂದು ಬಣ್ಣನ ಯೂಸ್ ಮಾಡ್ಬೋದು. ಬಣ್ಣ ಚೆನ್ನಾಗಿದ್ದರೆ ಅದು ತುಂಬ ಅಪೀಲಿಂಗ್ ಇರೋದ್ರಿಂದ ಸೊ ಆ ಬಣ್ಣ ಹಾಕಿ ನಂತರ ಈಗ ತಣ್ಣಗಾದ ಮೇಲೆ ಇದನ್ನು ಸೇವಿಸಬಹುದು.